ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಇವತ್ತು ಸಭೆ ಕೂಡ ಇದೆ. ಏನ್ ಹೇಳ್ತಾರೆ ಈ ಒಂದು ಕೋವಿಡ್ ಬಗ್ಗೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ಟ್ಯಾಕ್ ಒಂದು ಸಲಹೆಯನ್ನ ಕೊಟ್ಟಿದ್ದೇವೆ. ಆ ಒಂದು ಸಲಹೆಯ ಮೇರೆಗೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ನೇರವಾಗಿ ನಾವೀಗ ಅವ್ರ ಹತ್ರನೇ ಕೇಳೋಣ. ಈಗ ನಮ್ಮ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್ ಹೇಳಿ, ಒಂದು ಟ್ಯಾಕ್ಸ್ ಸಲಹೆಗಳನ್ನ ಕೊಟ್ಟಿತ್ತು, ಏನೆಲ್ಲ ಸಲಹೆಗಳನ್ನ ತಮ್ಮ ಆರೋಗ್ಯ ಇಲಾಖೆ ಇವತ್ತು ಇಶ್ಯೂ ಮಾಡ್ತಾ ಇದೀವಿ. ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ ಅನ್ನ ಹಾಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಎರಡನೇದು, ಯಾರ್ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ, ಅಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಅಥವಾ ಅವರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅವ್ರ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಂತವ್ರು ಕೂಡ ಮಾಸ್ಕ್ಗಳು ಧರಿಸಿದ್ರೆ ಒಳ್ಳೇದು. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ ಆಗಿರ್ತದೆ, ಗಂಟ್ಲು, ನೆಗಡಿ, ಉಸಿರಾಟದ ಸಮಸ್ಯೆ, ಜ್ವರ, ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಅದೇನಾಗ್ತದೆ, ಇನ್ಫೆಕ್ಷನ್ ಹರಡೋದಿಲ್ಲ. ಸೊ ಅಂತವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಳ್ತಕ್ಕಂಥದ್ದಕ್ಕೆ ಹೇಳ್ತೀವಿ. ಮಿಕ್ಕಿದ್ದು ನಮ್ಮ ತಯಾರಿಕೆ ನಾವು ಮಾಡ್ತಾ ಇದ್ದೀವಿ. ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಇದೆ, ಅದಕ್ಕೆ ಪ್ರತ್ಯೇಕ ಇಲ್ಲ. ಈಗೇನು ಮೂವ್ಮೆಂಟ್ಗೆ ಓಡಾಟಕ್ಕೆ ಏನು ಸಮಸ್ಯೆ ಏನಿಲ್ಲ, ತೊಂದರೆ ಏನಿಲ್ಲ, ಆತರ ಏನು ನಿರ್ಬಂಧನೆ ಏನಿಲ್ಲ. ನಾವು ಪ್ರಥಮವಾಗಿ ಇವತ್ತು ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಕೋವಿಡ್ ಹರಡಿದೆ ಅಂತ ಅದನ್ನು ನೋಡ್ತೀವಿ. ಆಮೇಲೆ ಅದರಿಂದ ಏನು ಇದುವರೆಗೂ ಯಾವುದೇ ರೀತಿಯ ಕೋವಿಡ್ ಇಂದನೇ ಬಹಳ ಕೆಟ್ಟ ಒಂದು ICU ಹೋಗುವಂಥದ್ದು ಅಥವಾ ಅವ್ರ ಆರೋಗ್ಯ ಕೆಟ್ಟು ಬಹಳ ಗಂಭೀರ ಪರಿಸ್ಥಿತಿ ಆಗ್ತಕ್ಕಂಥ ಎಲ್ಲೂ ಕೂಡ ನಮಗೆ ಬಂದಿಲ್ಲ. ಸೊ ಅದರಿಂದ ನಾವು ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ. ಆದ್ರೆ ಕೋವಿಡ್ ಅನ್ನ ಈಗಿರುವಂತ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಇದೆ. ಆಮೇಲೆ ಅದನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ನಮ್ಮ ಪ್ರಯತ್ನಗಳು ಇರ್ತದೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಕೇರಳದಿಂದ ಸಾಕಷ್ಟು ಜನರು ಅದೆಲ್ಲ ಯಾವುದೇ ರೀತಿಯ ನಾವು ಸದ್ಯಕ್ಕಂತೂ ಏನು ಮಾಡ್ತಾ ಇಲ್ಲ. ಇನ್ನು ನಾಳೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಎಲ್ಲ ಇದೆ. ತದನಂತರ ಮುಂದೆ ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗುಂಡೂರಾವ್ ಅವರ ಮಾತುಗಳು. ಒಟ್ಟಿನಲ್ಲಿ ಏನು ಒಂದಷ್ಟು ಸಲಹೆಗಳನ್ನ ನೀಡಿದೆ, ಅದನ್ನೆಲ್ಲವನ್ನೂ ಕೂಡ ಮಾರ್ಗಸೂಚಿಯಾಗಿ ನಾವು ತರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯಚೂರು ರವಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಇವತ್ತು ಸಭೆ ಕೂಡ ಇದೆ. ಏನ್ ಹೇಳ್ತಾರೆ ಈ ಒಂದು ಕೋವಿಡ್ ಬಗ್ಗೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ಟ್ಯಾಕ್ ಒಂದು ಸಲಹೆಯನ್ನ ಕೊಟ್ಟಿದ್ದೇವೆ. ಆ ಒಂದು ಸಲಹೆಯ ಮೇರೆಗೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ನೇರವಾಗಿ ನಾವೀಗ ಅವ್ರ ಹತ್ರನೇ ಕೇಳೋಣ. ಈಗ ನಮ್ಮ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್ ಹೇಳಿ, ಒಂದು ಟ್ಯಾಕ್ಸ್ ಸಲಹೆಗಳನ್ನ ಕೊಟ್ಟಿತ್ತು, ಏನೆಲ್ಲ ಸಲಹೆಗಳನ್ನ ತಮ್ಮ ಆರೋಗ್ಯ ಇಲಾಖೆ ಇವತ್ತು ಇಶ್ಯೂ ಮಾಡ್ತಾ ಇದೀವಿ. ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ ಅನ್ನ ಹಾಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಎರಡನೇದು, ಯಾರ್ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ, ಅಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಅಥವಾ ಅವರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅವ್ರ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಂತವ್ರು ಕೂಡ ಮಾಸ್ಕ್ಗಳು ಧರಿಸಿದ್ರೆ ಒಳ್ಳೇದು. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ ಆಗಿರ್ತದೆ, ಗಂಟ್ಲು, ನೆಗಡಿ, ಉಸಿರಾಟದ ಸಮಸ್ಯೆ, ಜ್ವರ, ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಅದೇನಾಗ್ತದೆ, ಇನ್ಫೆಕ್ಷನ್ ಹರಡೋದಿಲ್ಲ. ಸೊ ಅಂತವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಳ್ತಕ್ಕಂಥದ್ದಕ್ಕೆ ಹೇಳ್ತೀವಿ. ಮಿಕ್ಕಿದ್ದು ನಮ್ಮ ತಯಾರಿಕೆ ನಾವು ಮಾಡ್ತಾ ಇದ್ದೀವಿ. ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಇದೆ, ಅದಕ್ಕೆ ಪ್ರತ್ಯೇಕ ಇಲ್ಲ. ಈಗೇನು ಮೂವ್ಮೆಂಟ್ಗೆ ಓಡಾಟಕ್ಕೆ ಏನು ಸಮಸ್ಯೆ ಏನಿಲ್ಲ, ತೊಂದರೆ ಏನಿಲ್ಲ, ಆತರ ಏನು ನಿರ್ಬಂಧನೆ ಏನಿಲ್ಲ. ನಾವು ಪ್ರಥಮವಾಗಿ ಇವತ್ತು ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಕೋವಿಡ್ ಹರಡಿದೆ ಅಂತ ಅದನ್ನು ನೋಡ್ತೀವಿ. ಆಮೇಲೆ ಅದರಿಂದ ಏನು ಇದುವರೆಗೂ ಯಾವುದೇ ರೀತಿಯ ಕೋವಿಡ್ ಇಂದನೇ ಬಹಳ ಕೆಟ್ಟ ಒಂದು ICU ಹೋಗುವಂಥದ್ದು ಅಥವಾ ಅವ್ರ ಆರೋಗ್ಯ ಕೆಟ್ಟು ಬಹಳ ಗಂಭೀರ ಪರಿಸ್ಥಿತಿ ಆಗ್ತಕ್ಕಂಥ ಎಲ್ಲೂ ಕೂಡ ನಮಗೆ ಬಂದಿಲ್ಲ. ಸೊ ಅದರಿಂದ ನಾವು ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ. ಆದ್ರೆ ಕೋವಿಡ್ ಅನ್ನ ಈಗಿರುವಂತ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಇದೆ. ಆಮೇಲೆ ಅದನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ನಮ್ಮ ಪ್ರಯತ್ನಗಳು ಇರ್ತದೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಕೇರಳದಿಂದ ಸಾಕಷ್ಟು ಜನರು ಅದೆಲ್ಲ ಯಾವುದೇ ರೀತಿಯ ನಾವು ಸದ್ಯಕ್ಕಂತೂ ಏನು ಮಾಡ್ತಾ ಇಲ್ಲ. ಇನ್ನು ನಾಳೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಎಲ್ಲ ಇದೆ. ತದನಂತರ ಮುಂದೆ ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗುಂಡೂರಾವ್ ಅವರ ಮಾತುಗಳು. ಒಟ್ಟಿನಲ್ಲಿ ಏನು ಒಂದಷ್ಟು ಸಲಹೆಗಳನ್ನ ನೀಡಿದೆ, ಅದನ್ನೆಲ್ಲವನ್ನೂ ಕೂಡ ಮಾರ್ಗಸೂಚಿಯಾಗಿ ನಾವು ತರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯಚೂರು ರವಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.